ಇನ್ನು ಈ ಮಣಿಪುರ ಚಕ್ರದ ಈ ಆಸನಗಳನ್ನು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿದಾಗ ಈ ಆಕ್ರಮಣಕಾರಿಯಾದಂಥ ಸ್ವಭಾವ, ಜಗಳಗಂಟರು ಅಂತೀವಿ ನಾವು. ಈ ಎಲ್ಲರನ್ನೂ ಅನ್ನಲ್ಲ, ಕೆಲವ್ರನ್ನ ಮಾತ್ರ ಅಂತೀವಿ. ಯಾಕೆ? ತಂದೆ ತಾಯಿಗಳು ಸೌಮ್ಯ ಸ್ವಭಾವದವರಾಗಿರ್ತಾರೆ, ಮಗನೋ ಅಥವಾ ಮಗಳೋ ಜಗಳಗಂಟರಾಗಿರ್ತಾರೆ. ಯಾಕೆ ಅಂದರೆ ಈ ಮಣಿಪುರ ಚಕ್ರ ಅವರಲ್ಲಿ ಸರಿಯಾದ ರೀತಿಯಲ್ಲಿ ಇರಲ್ಲ. ಅದು ಯಾವಾಗ ನಿಯಂತ್ರಣದಲ್ಲಿ ಇರಲ್ವೋ ಆವಾಗ ಆಕ್ರಮಣಕಾರಿ ಮಾತುಗಳು, ವೇಗವಾಗಿ ಜಗಳದ ರೀತಿಯಲ್ಲಿ ಮಾತಾಡುವಂಥದ್ದು, ಆವೇಶದಲ್ಲಿ ಮಾತಾಡುವಂಥದ್ದು, ಇವೆಲ್ಲ ಕೆಲವರಲ್ಲಿ ನಾವು ಕಾಣ್ತೀವಿ, ಎಲ್ಲರಲ್ಲೂ ಕಾಣಲ್ಲ. ಇದರಿಂದನೇ ಗೊತ್ತಾಗುತ್ತೆ ನಮ್ಮ ಶರೀರದ ಚಕ್ರಗಳು ಯಾರ್ಯಾರಲ್ಲಿ ಯಾವ್ಯಾವ ರೀತಿ ಇವೆ ಅಂತೇಳಿ. ಹಾಗಾಗಿ ಈ ಮಣಿಪುರ ಚಕ್ರ ಈ ರೀತಿ ಪ್ರಯೋಜನ ಕೊಡುತ್ತೆ. ಮತ್ತೆ ಮುಂದುವರೆದು 4ನೇದು ಅನಾಹತ ಚಕ್ರ ಅಂತ ಗುರುತಿಸಿದ್ದಾರೆ. ಇದು ಅಜೇಯವಾದದ್ದು ಮತ್ತು ಕಳಂಕರಹಿತವಾದಂಥದ್ದು ಅಂತ ಇದನ್ನು ಗುರುತಿಸಿದ್ದಾರೆ, ಅನಾಹತ ಚಕ್ರ. ಇದು ಯಾಕೆ ಈ ಸಬ್ ಟೈಟಲ್ಗಳನ್ನು ಕೊಟ್ಟೆ ನಾನು ಅಂದರೆ, ಇದು ಹೃದಯದ ಭಾಗದಲ್ಲಿರುವಂಥದ್ದು. ಹೃದಯದ ಭಾಗದಲ್ಲಿರುವಂಥದ್ದು. ಈ ಹೃದಯದ ಬಗ್ಗೆ ಕವಿಗಳೆಲ್ಲ ಸಾಕಷ್ಟು ವರ್ಣನೆ ಮಾಡ್ತಾರೆ. ನಾವು ಅನೇಕ ಕವನಗಳಲ್ಲಿ, ಗೀತೆಗಳಲ್ಲಿ, ಸಿನಿಮಾ ಗೀತೆಗಳಲ್ಲಿ ಎಲ್ಲದರಲ್ಲೂ ನೋಡ್ತೀವಿ. ಹೃದಯಕ್ಕೆ ಸಂಬಂಧಿಸಿದಂಥ ಅನೇಕ ಪದ್ಯಗಳನ್ನು, ಹಾಡುಗಳನ್ನು ನಾವು ಕೇಳ್ತೀವಿ. ಯಾಕೆ ಅಂತಂದರೆ ಆ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಅನಾಹತ ಚಕ್ರ ಕಳಂಕರಹಿತವಾದದ್ದು ಮತ್ತು ಇದು ಅಜೇಯವಾದ ಸ್ವಭಾವವನ್ನು ಹೊಂದಿರುವಂಥದ್ದು. ಇದರ ಒಂದು ತತ್ವ ವಾಯುತತ್ವ, ವಾಯುತತ್ವವನ್ನು ಅನುಸರಿಸಿರುವಂಥ ಚಕ್ರ ಇದು. ಇದರ ಬಣ್ಣ ಹಸಿರು ಬಣ್ಣ ಅನಾಹತ ಚಕ್ರದ್ದು. ಮತ್ತು ಇದರ ಬೀಜ ಮಂತ್ರ ಎಂ ಅನ್ನುವಂಥದ್ದು. ಇದು ನಮ್ಮಲ್ಲಿ ಪ್ರೀತಿ, ಕರುಣೆ, ಕ್ಷಮೆ, ದಯೆ, ಭಯ ಇವೆಲ್ಲವನ್ನು ಉಂಟು ಮಾಡುವಂಥ ಚಕ್ರ ಇದು. ಒಟ್ಟು ನಮ್ಮ ಭಾವನೆಗಳು ಅಂದರೆ ಇವೆಲ್ಲ ಬರುತ್ತೆ. ಪ್ರೀತಿನೂ ಬರುತ್ತೆ, ಕರುಣೆನೂ ಬರುತ್ತೆ, ಇವೆಲ್ಲ ಬರುತ್ತೆ. ಇದರ ಅಸಮತೋಲನ ಆದಾಗ ದ್ವೇಷ, ಅಸೂಯೆ ಮತ್ತು ವಿರೋಧವನ್ನು ಮಾಡುವಂಥದ್ದು ಕೆಲವರಲ್ಲಿ ಇರುತ್ತೆ. ಬೇರೆಯವರು ಹೇಳಿದ್ದನ್ನೆಲ್ಲ ವಿರೋಧ ಮಾಡ್ತಿರ್ತಾರೆ. ಅವ್ರು ಏನು ಹೇಳ್ತಾರೋ ಅದನ್ನೇ ನಡಿಬೇಕು ಅಂತ. ಬೇರೆಯವರು ಹೇಳಿದ್ದು ಅಪ್ಪಟ ಸತ್ಯ ಆಗಿದ್ರು, ಅದು 100ಕ್ಕೆ 100 ಸರಿಯಾದ ಮಾಹಿತಿ ಆಗಿದ್ರು ಅದನ್ನು ನಂಬೋದು ಕಷ್ಟ ಅವರು. ಅದಕ್ಕೆಲ್ಲ ಕಾರಣ ಈ ಅನಾಹತ ಚಕ್ರದ ದೌರ್ಬಲ್ಯ. ಅದಕ್ಕಿಂತ ಇನ್ನೂ ಮುಖ್ಯವಾಗಿ ಹೃದಯದ ತೊಂದರೆ ನೀವೆಲ್ಲ ಬೇಕಾದಷ್ಟು ಸಮಾಜದಲ್ಲಿ ಇತ್ತೀಚೆಗೆ ಹೆಚ್ಚಾಗಿದೆ ಕೂಡ, ಹಾರ್ಟ್ ಪ್ರಾಬ್ಲಮ್. ಈ ಹೃದಯದ ತೊಂದರೆ ಆಗುವಂಥದ್ದು ಈ ಅನಾಹತ ಚಕ್ರದ ಒಂದು ದೌರ್ಬಲ್ಯದಿಂದನೇ. ಅದನ್ನು ಕೂಡ ಅದಕ್ಕೆ ಸೂಕ್ತವಾದ ವೈದ್ಯೋಪಚಾರಗಳನ್ನು ಮಾಡಿಸ್ಕೊಳ್ಳುವಂಥದ್ದು, ಹಾರ್ಟ್ ಸರ್ಜರಿ ಮಾಡಿಸ್ಕೊಳ್ಳೋದು, ಅದೆಲ್ಲ ಒಂದು ಪಕ್ಕ ಆಯಿತು. ಅವು ಬೇಡ ಅಂತಲ್ಲ, ಅವುಗಳ ಅನಿವಾರ್ಯತೆಯೂ ಇದೆ. ಅದರ ಜೊತೆಗೆ ಈ ಅನಾಹತ ಚಕ್ರದ ಒಂದು ಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯ. ಅದನ್ನು ಯಾರೂ ಮಾಡ್ತಾ ಇಲ್ಲ. ಅನಾಹತ ಚಕ್ರವನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡಷ್ಟು, ಅಂದರೆ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದ್ರಿಂದ ಮತ್ತು ಈ ವಿರೋಧ ಭಾವ, ದ್ವೇಷ, ಅಸೂಯೆ ಇವುಗಳನ್ನು ಎಲ್ಲರಲ್ಲೂ ಬರ್ತವೆ. ಅರಿಷಡ್ ವರ್ಗಗಳು ಅಂತ ಕರಿತೀವಲ್ಲ, ಅವು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅವನ್ನ ಹೆಚ್ಚು ಉದ್ದೀಪನಗೊಳಿಸಿದಂತೆ ಅದನ್ನು ಪ್ರಾರಂಭದಲ್ಲೇ ಚಿವುಟಿ ಹಾಕುವಂಥದ್ದನ್ನು ನಾವು ಡೆವಲಪ್ ಮಾಡಿಕೊಂಡಷ್ಟು ನಮ್ಮ ಹಾರ್ಟ್ ಗಟ್ಟಿಯಾಗಿದೆ. ಇವತ್ತಿನ ಅನೇಕ ಹಾರ್ಟ್ ಅಟ್ಯಾಕ್ಗಳಿಗೆ ಇದೇ ಕಾರಣ. ಕೆಲವು ಬ್ಯಾಡ್ ಹ್ಯಾಬಿಟ್ಸ್ನಿಂದ ಆಗಬಹುದು. ಕುಡಿತದಿಂದನೋ, ಧೂಮಪಾನ ವಿಪರೀತವಾಗಿ ಮಾಡೋದ್ರಿಂದನೋ, ಅಥವಾ ಬೇರೆ ಬೇರೆ ಮಾಂಸಾಹಾರದ ವಿಪರೀತ ಭಕ್ಷಣೆಯಿಂದನೋ ಇವುಗಳಿಂದ ಆಗುತ್ತೆ ಅಂತ ಡಾಕ್ಟರ್ಗಳು ಹೇಳ್ತಾರೆ. ಅವೆಲ್ಲವುಗಳ ಜೊತೆಗೆ ಈ ಅನಾಹತ ಚಕ್ರದ ಪರಿಣಾಮ ಯಾರಲ್ಲಿ ಸುಸ್ಥಿತಿಯಲ್ಲಿರಲ್ವೋ ಅವರಿಗೆ ಈ ಸಮಸ್ಯೆ ಆಗೇ ಆಗುತ್ತೆ. ಅದನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡ್ರೆ ಹಾರ್ಟ್ ಆರೋಗ್ಯವಾಗಿರುತ್ತೆ ಅಂತ. ಇನ್ನು ಮುಂದಿಂದು ವಿಶುದ್ಧ ಚಕ್ರ. ಇದರ ಬಣ್ಣ ಯಾವುದು ಅಂದ್ರೆ? ಇದರ ಬಣ್ಣ ಹಸಿರು ಅಂತ. ಹಸಿರು ಬಣ್ಣ. ಎಂ ಅನ್ನುವಂಥದ್ದು ಇದರ ಬೀಜ ಮಂತ್ರವಾಗಿರುತ್ತೆ.